ಭಾರತ ಕ್ರಿಕೆಟ್ ತಂಡದ 2025ರ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ಸ್ ಕದನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಾರ್ಚ್ 2ರಂದು ಟೀಂ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧದ ಕೊನೆಯ ಲೀಗ್ ಪಂದ್ಯವನ್ನ ಆಡಲಿದೆ. ದುಬೈನಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ಇಲ್ಲಿಯವರೆಗಿನ ಪ್ರಯಾಣ ಅದ್ಭುತವಾಗಿದೆ. ಭಾನುವಾರ ಅತಿಥೇಯ ಪಾಕಿಸ್ತಾನವನ್ನ ಸೋಲಿಸಿದ ಬಳಿಕ 2 ದಿನಗಳ ವಿಶ್ರಾಂತಿಯ ನಂತರ ಭಾರತ ತಂಡ ಬುಧವಾರ ಅಭ್ಯಾಸಕ್ಕಾಗಿ ಮೈದಾನಕ್ಕೆ ಮರಳಿತು. ತಂದೆಯ ನಿಧನದಿಂದಾಗಿ ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೂ ಮುನ್ನ ದಕ್ಷಿಣ ಆಫ್ರಿಕಾಗೆ ತೆರಳಿದ್ದ ಬೌಲಿಂಗ್ ಕೋಚ್ ಮಾರ್ನೆ ಮಾರ್ಕಲ್ ತಂಡವನ್ನ ಸೇರ್ಕೊಂಡಿದ್ದಾರೆ. ಇದಲ್ಲದೆ ವೈರಲ್ ಜ್ವರದಿಂದ ಬಳಲುತ್ತಿದ್ದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಭ್ ಪಂತ್ ಕೂಡ ಅಭ್ಯಾಸದ ಅವಧಿಯಲ್ಲಿ ತಂಡದೊಂದಿಗೆ ಕಾಣಿಸಿಕೊಂಡಿದ್ದಾರೆ. ಕಿವೀಸ್ ವಿರುದ್ಧ ಗೆದ್ದು ಫೈನಲ್ಗೆ ಲಗ್ಗೆ ಇಡಲು ಟೀಂ ಇಂಡಿಯಾ ಸಕಲ ಸಿದ್ಧವಾಗಿದೆ. ಟೀಂ ಇಂಡಿಯಾ ಸದ್ಯ ಎಲ್ಲಾ ವಿಭಾಗದಲ್ಲೂ ಬಲಿಷ್ಠವಾಗಿದ್ದು ಪಂದ್ಯ ಗೆಲ್ಲುವ ಫೇವರೇಟ್ ಆಗಿದೆ. ನ್ಯೂಜಿಲೆಂಡ್ ಕೂಡ ಸ್ಟ್ರಾಂಗ್ ಆಗಿದ್ದು ಎಲ್ಲಾ ವಿಭಾಗದಲ್ಲೂ ಸಮತೋಲನವಾಗಿದೆ. ಆದ್ರೆ ತಂಡದ ಸ್ಟಾರ್ ಯುವ ಆರಂಭಿಕ ಆಟಗಾರ ಶುಭ್ಮನ್ ಗಿಲ್ ತಂಡದೊಂದಿಗೆ ಕಾಣಿಸಿಕೊಂಡಿಲ್ಲ. ವರದಿಗಳ ಪ್ರಕಾರ ಶುಭ್ಮನ್ ಗಿಲ್ ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಎನ್ನಲಾಗಿದೆ. ಒಂದ್ ವೇಳೆ ಶುಭ್ಮನ್ ಗಿಲ್ ಚೇತರಿಸಿಕೊಳ್ಳದೆ ಹೋದ್ರೆ ರಾಹುಲ್ ಓಪನಿಂಗ್ ಮಾಡಬಹುದು ಮತ್ತು ಪಂತ್ ರಾಹುಲ್ ಸ್ಥಾನದಲ್ಲಿ ಆಡಬಹುದು. ಅದಕ್ಕಾಗಿ ಪಂತ್ಗೆ ನಿರಂತರ ಬ್ಯಾಟಿಂಗ್ ಅಭ್ಯಾಸವನ್ನ ನೀಡಲಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.